ನಾವೆಲ್ಲರೂ ಅರವಿಂದ ತರಗತಿಯ ವಿದ್ಯಾರ್ಥಿಗಳು. ನನ್ನ ಹೆಸರು ಪ್ರಕೃತಿ, ನಾನು ಮಾಡುತ್ತಿರುವ ಪಾತ್ರ ಅಮ್ಮ. ನನ್ನ ಹೆಸರು ಚಿತ್ರಶ್ರೀ, ನಾನು ಮಾಡುತ್ತಿರುವ ಪಾತ್ರ ತಂದೆ. ನನ್ನ ಹೆಸರು ದೀಕ್ಷಾ, ನಾನು ಮಾಡುತ್ತಿರುವ ಪಾತ್ರ ಅಜ್ಜಿ. ನನ್ನ ಹೆಸರು ಸುಷ್ಮಾ, ನಾನು ಮಾಡುತ್ತಿರುವ ಪಾತ್ರ ಅಜ್ಜ. ನನ್ನ ಹೆಸರು ಚಂದನ, ನಾನು ಮಾಡುತ್ತಿರುವ ಪಾತ್ರ ಮಗ. ನನ್ನ ಹೆಸರು ರಕ್ಷಾ, ನಾನು ಮಾಡುತ್ತಿರುವ ಪಾತ್ರ ಮಗಳು. ಅಯ್ಯೋ, ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿದೆ. ಉಪ್ಪಿಟ್ಟ ಮಾಡೋಣ, ಉಪ್ಪಿಟ್ಟಾದ್ರೆ ಬೇಗ ಬೇಗ ಆಗ್ಬಿಡುತ್ತೆ. ತರಕಾರಿಗಳನ್ನು ಕಟ್ ಮಾಡ್ತೀನಿ. ಮಾಲಾ, ನನಗೊಂದು ಕಪ್ ಕಾಫಿ ಸಿಗುತ್ತಾ? ಹಾ ರೀ, ಮಾಡ್ಕೊಡ್ತೀನಿ. ಮಾಲಾ, ನನಗೆ ಬಾಯಾರಿಕಾಗಿದೆ, ಸ್ವಲ್ಪ ನೀರು ತಂದ್ಕೊಡು. ಹಾ ತಂದೆ. ಮಾಲಾ, ನನಗೊಂದು ಕಪ್ ಕಾಫಿ ಸಿಗುತ್ತಾ? ಹಾ ಮಾವ, ಮಾಡ್ಕೊಡ್ತೀನಿ. ಮಾಲಾ, ನಾನು ಕಾಫಿಗೆ ಎಷ್ಟೊತ್ತಾಯ್ತು, ಕಾಫಿನೇ ಬರಲಿಲ್ಲ. ಅಯ್ಯೋ, ತರಕಾರಿ ಬೇಳೆ ಗ್ಯಾಸ್ ಮೇಲೆ ಬೇಯಕ್ಕೆ ಬೇರೆ ಇಟ್ಟಿದ್ದೀನಿ. ಇವಾಗ ಮಾವಂಗೇರಿಗೆ ಕಾಫಿ ಬೇರೆ ಮಾಡ್ಕೊಡ್ಬೇಕಾ, ತುಂಬಾ ತಡ ಆಗೋಗ್ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ಎಲ್ಲ ಕೆಲಸ ಬೇಗ ಬೇಗ ಮಾಡ್ಬಿಡೋಣ. ಮಾಲಾ, ಕಾಫಿ ತಯಾರಾಯ್ತಾ? ಸ್ವಲ್ಪ ಇರಿ. ಅಮ್ಮ, ನನಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಪೂರಿ ಮಾಡ್ತೀಯಾ? ಇಲ್ಲ ಪುಟ್ಟ, ನಾನು ನಿನಗೆ ಬರೀ ವಾರಂಟಿ ಬರೀ ತಿಂಡಿ ಮಾಡೋಕ್ಕಾಗಲ್ಲ. ವಾರಂಟಿಗೆ ಕೊನೆಯಲ್ಲಿ ನಿನಗೆ ಪೂರಿ ಮಾಡ್ಕೊಡ್ತೀನಿ. ಓ, ನೀನು ಯಾವಾಗಲೂ ಬ್ಯುಸಿ ಆಗಿರ್ತೀಯ. ಅಮ್ಮ, ನನ್ನ ಶೂ ಪರಿಶೋಧನೆ ಎಲ್ಲಿಟ್ಟಿದ್ಯಾ? ಡ್ರಾನಲ್ಲಿದೆ, ನೋಡು ಪುಟ್ಟ. ಕಾಣಿಸ್ತಿಲ್ಲ ಅಮ್ಮ, ಇಲ್ಲೇ ಬಂದು ನೋಡು, ಅಲ್ಲೇ ಹಿಂದೆ ಬಿದ್ದಿದೆ. ಸ್ವಲ್ಪ ಹುಡುಗಿದ್ರೆ ಸಿಕ್ತಿರ್ತಾಳೆ ನಿಂಗೆ. ಓ ಮಾಲಾ, ನಿನ್ನ ಕೆಲಸಗಳನ್ನು ಮುಗಿಸಲು ಅರ್ಧ ಗಂಟೆ ಬೇಗ ಹೇಳ್ಬೇಕು. ನಾನು ಈಗಾಗಲೇ 5:30 ಕೇಳ್ತೀನಿ, ನೀವೆಲ್ಲರೂ 6:30 ಕೇಳ್ತೀರಾ. ನಾನು ನಿಮ್ಗಿಂತ ಒಂದು ಗಂಟೆ ಮುಂಚೆನೇ ಹೇಳ್ತೀನಿ. ನಾನು ಅರ್ಧ ಗಂಟೆ ಬೇಗ ಹೇಳು. ಹೌದು. ಅಮ್ಮ ಮತ್ತೆ ಯಾಕೆ ಬೇಗ ಹೇಳೋದಕ್ಕೆ, ನಾವೆಲ್ಲರೂ ನಮ್ಮ ಮಾಮೂಲಿ ಸಮಯಕ್ಕಿಂತ 10 ನಿಮಿಷ ಬೇಗ ಎದ್ದು ಅಮ್ಮನಿಗೆ ಸಹಾಯ ಮಾಡಿದ್ದಾರೆ. ಅಮ್ಮನಿಗೂ ಸ್ವಲ್ಪ ಸಮಯ ಉಳಿತಾಯವಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ಮನೆ ಕೆಲಸವನ್ನು ಅಮ್ಮ ಮಾತ್ರ ಮಾಡುವ ಕೆಲಸವಲ್ಲ, ಮನೆಯಲ್ಲಿರುವವರೆಲ್ಲರೂ ಹಂಚಿಕೊಂಡು ಮಾಡುವ ಕೆಲಸ. ಆಕ್ಸಿಜನ್ ಕ್ಲಬ್ನಲ್ಲಿ ನಮ್ಮ ಶಿಕ್ಷಕರು ನಮಗೆ ಹೇಳಿಕೊಟ್ಟಿದ್ದಾರೆ. ಹೌದು, ನೀ ಸರಿಯಾಗಿ ಹೇಳ್ತಿದ್ದೆ. ನಾವೆಲ್ಲರೂ ನಡೆಯಿಂದ 10 ನಿಮಿಷ ಬೇಗನೆ ಹೇಳೋಣ. ಅಯ್ಯೋ, ತಡಾಗಿರ್ಬೇಕು ಅನ್ಸುತ್ತೆ. ತರಕಾರಿಗಳು ಕಟ್ ಮಾಡ್ತೀನಿ. ಮಾಲಾ, ಕೊಡು, ನಾನು ತರಕಾರಿ ಕಟ್ ಮಾಡ್ಕೊಡ್ತೀನಿ. ಹಾ, ತಗೊಳ್ಳಿ ಅತ್ತೆ. ಅಮ್ಮ, ನಾನು ಅಜ್ಜಿಗೆ ಸಹಾಯ ಮಾಡುತ್ತೀನಿ. ಹಾಗೆ ನಮ್ಮ ಸ್ಕೂಲ್ ಬ್ಯಾಗನ್ನು ನಾವೇ ತಯಾರಿಸಿಕೊಂಡು ಸ್ಕೂಲ್ಗೆ ಹೋಗುತ್ತೇವೆ. ಮಾಲಾ, ನಾನು ಗಿಡಗಳಿಗೆ ನೀರು ಹಾಕುತ್ತೇನೆ. ಸರಿ. ಮಾಲಾ, ನಾನು ಮಕ್ಕಳನ್ನು ಸ್ಕೂಲ್ ಬಸ್ ಹತ್ತಲು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೇನೆ. ಅಯ್ಯೋ, ಇವತ್ತು ಎಷ್ಟು ಬೇಗ ಎಲ್ಲ ಕೆಲಸ ಆಗೋಗಿದೆ. ಇವತ್ತು ಎಲ್ಲರೂ ಸಹಾಯ ಮಾಡಿದ್ವಿ, ಎಷ್ಟು ಬೇಗ ಕೆಲಸ ಆಗಿದೆ. ಒಂದು ಬಾರಿ ಕಾಫಿ ಮಾಡ್ಕೊಂಡು ಹೋಗೋಣ. ಇವತ್ತೇನು ಮತ್ತೆ ಕಾಫಿ ಮಾಡ್ತೀಯಾ? ಅತ್ತೆ, ಇವತ್ತು ಎಲ್ಲ ಕೆಲಸ ಬೇಗ ಬೇಗ ಆಗಿದೆ, ಅದಕ್ಕೆ ಇನ್ನೊಂದು ಕಾಫಿ ಮಾಡ್ಕೊಂಡ್ ಬಂದೆ. ಸರಿ.